ಬಲಗಾಲಿಟ್ಟು ಒಳಗ್ ಬರ್ತಾ ಇದ್ಯಾ? ಬಾ, ಆ ಕಾಲ್ ಮುರಿದು ಇಲ್ಲಿಂದ ಹೇಗ್ ಜಾಗ ಖಾಲಿ ಮಾಡಿಸ್ತೀನಿ ಅಂತ ನೋಡುವಂತೆ. ವಿರಾಟ್, ಭೈರವಿ, ಮುಂದೆ ಬನ್ನಿ. ಭೈರವಿ, ನೀನ್ ಮೆಟ್ಟೋ ಮನೆಯಲ್ಲಿ ಐಶ್ವರ್ಯ ಯಾವಾಗ್ಲೂ ತುಂಬಿಕೊಂಡಿರ್ಲಿ ಅಂತ ದೇವ್ರತ್ರ ಬೇಡ್ಕೊಂಡು ಬಲ್ಗಾಲಲ್ಲಿ ಸೇರೋದ್ದು. ಒಳಗಡೆ ಬಾಮ್ಮ. ಭೈರವಿ, ನಿನ್ ಗಂಡನ ಹೆಸರು ಒಗಟಲ್ ಹೇಳಮ್ಮ ನೋಡೋಣ. ಇಲ್ಲ, ನನಗದೆಲ್ಲ ಗೊತ್ತಿಲ್ಲ. ಬೇಕಾದ್ರೆ ನೇರವಾಗಿ ಹೇಳ್ತೀನಿ. ಇಲ್ಲ ಇಲ್ಲ, ನೀವ್ ಒಗ್ಟಾಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಒಳಗ್ ಬರಕ್ ನಾವ್ ಬಿಡಲ್ಲ. ಹೇಳಮ್ಮ, ನೀನ್ ಗೊತ್ತಿರೋ ರೀತಿಲಿ ಹೇಳು. ಇವನ್ ಯಾಕೆ ಫೋನ್ ಮಾಡ್ತಿದ್ದಾನೆ? ಎಕ್ಸ್ಕ್ಯೂಸ್ ಮೀ, ನೀವು ಮುಂದುವರಿಸಿ. ಬಂದೆ. ಹಲೋ ಹಲೋ ಮೇಡಮ್, ನಾನು ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾತಾಡ್ತಾ ಇರೋದು. ಶಿವಕುಮಾರ್ ಅಂದ್ರೆ ಹಾ, ನಮ್ಮ ಆಕ್ಸಿಡೆಂಟ್ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ರಲ್ಲ, ನೀವೇ ತಾನೇ? ಏನ್ ವಿಷಯ? ಈಗೇನ್ ಕಾಲ್ ಮಾಡಿದ್ದು? ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತು ಮೇಡಮ್. ಅದನ್ನ ನಿಮ್ಗೆ ಅಪ್ಡೇಟ್ ಮಾಡೋಣ ಅಂತ ಕಾಲ್ ಮಾಡಿದೆ. ಇಂಪಾರ್ಟೆಂಟ್ ವಿಷಯನ? ಏನದು? ಆ ಆಕ್ಸಿಡೆಂಟ್ ಅಲ್ಲಿ ಸತ್ತೇ ಹೋಗಿದ್ದು ಅಂತ ಅನ್ಕೊಂಡಿದ್ ಭವಾನಿ ಮತ್ತೆ ಜೀವಂತವಾಗಿ ಸಿಕ್ಕಿದಾಳೆ ಮೇಡಮ್. ಅವಳೀಗ ನಿಮ್ಮನೆಲ್ಲ ಇದ್ದಾಳೆ ಅಂತ ಕೇಳ್ಪಟ್ಟೆ. ಹೌದು, ಅದಕ್ಕೇನೀಗ? ತಂಗಿ ಕೂಡ ಜೀವಂತವಾಗಿದ್ದಾಳೆ ಅನ್ನೋ ಮಾಹಿತಿ ಸಿಕ್ಕಿದೆ ಮೇಡಮ್. ಯು ಮೀನ್ ಭವಾನಿ ತಂಗಿ ಸಿಂಧು ಬದುಕಿದಾಳೆ ಮೇಡಮ್. ಹಲೋ ಹಲೋ ಮೇಡಮ್. ಹಲೋ ಹಲೋ ಮೇಡಮ್. ಮೇಡಮ್, ನಾನು ಹೇಳೋದು ಕೇಳಿಸ್ತಾ ಇದೀಯಾ? ಹಾ ಹಾ, ಹೇಳಿ. ಇನ್ನೇನು ಇನ್ಫಾರ್ಮೇಶನ್ ಸಿಕ್ತು? ಸದ್ಯಕ್ಕೆ ಇಷ್ಟು ಮಾಹಿತಿ ಸಿಕ್ಕಿದೆ ಮೇಡಮ್. ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಹೇಗಿದ್ದಾಳೆ ಅನ್ನೋ ಮಾಹಿತಿ ಏನು ಗೊತ್ತಿಲ್ವಾ? ಇಲ್ಲ ಮೇಡಮ್, ಗೊತ್ತಾದ ಕೂಡಲೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಆ ಸಿಂಧು ಬಗ್ಗೆ ಒಂದೇ ಒಂದು ಚಿಕ್ಕ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನಗೆ ಇಮಿಡಿಯೇಟ್ ಆಗಿ ತಿಳಿಸಿ. ಖಂಡಿತ ಮೇಡಮ್, ತಿಳಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಭೈರವಿ, ಹೇಳಮ್ಮ. ಪ್ಲೀಸ್ ಬಲವಂತ ಮಾಡಬೇಡಿ. ನನಗೆ ಒಗ್ಟೆಲ್ಲ ಹೇಳಕ್ ಬರಲ್ಲ. ಆಂಟಿ ಪ್ಲೀಸ್, ಅವ್ರಿಗೆ ಹಿಂಸೆ ಕೊಡಬೇಡಿ. ಆಗ್ಲೇ ಹೆಂಡತಿ ಪರನಾ? ಸರಿ, ಗಂಡನ ಹೆಸರೇಳಿ ಸಾಕು, ಒಳಗಡೆ ಬಿಡ್ತೀವಿ, ಬನ್ನಿ. ಭೈರವಿ ಅವರೇ, ಜಸ್ಟ್ ನನ್ನ ಹೆಸರೇಳಿ ಸಾಕು. ವಿರಾಟ್, ಸೇರೋದು ಒಳಗ್ ಬಾಮ್ಮ.